ಇವತ್ತು ಬರಲಿ, ಸರಿಯಾಗಿ ಕೇಳ್ತೀನಿ. ಕೇಳ್ದೆ ಬಿಡೋ ಮಾತೇ ಇಲ್ಲ. ನಾನು ಕೇಳಲೇಬೇಕು. ಮಾತಾಡಲಿಲ್ಲ ಅಂದ್ರೆ ಹಾಗೆ ಇರ್ಬೇಕಾಕತಿ. ಮಾತಾಡಿದ್ರೆ ಅವ್ರಿಗೆ ಬುದ್ಧಿ ಬರ್ತತಿ. ನಾನು ಮಾತಾಡ್ದೆ ಸುಮ್ಮನೆ ಇದ್ರೆ ನಾನು ಸುಮ್ಮನೆ ಇರಬೇಕಾಗತ್ತ. ಮಾತಾಡಿದ್ರೆ ಹೆಂಗೆ ಇರಬೇಕು, ಹೆಂಗೆ ಇರಬಾರ್ದು ಅನ್ನೋದು ಗೊತ್ತಾಗ್ತದ. ಅಲ್ಲ, ಸಿಗರೇಟ್ ಸೇತಿದಾರ, ಕುಡಿಯಕತ್ತಾನ. ಮೊದಲ ಮದುವೆಗಿನ್ನ ಮುಂಚೆ ಇದನ್ನೆಲ್ಲ ಏನೋ ಮಾಡ್ತಾ ಇರಲಿಲ್ಲ. ಮದುವೆ ಆದಮೇಲೆ ಇಷ್ಟೆಲ್ಲ ಮಾಡಿಲ್ಲ. ಇವಾಗ ಕುಡಿಯೋದಂತ, ಸೇದೋದಂತ, ಕಳ್ತನ ಮಾಡೋದಂತ ಎಲ್ಲ ಮಾಡ್ತಾ ಇದ್ದಾನ. ನನ್ನ ಜೀವನ ನಾನು ಹಾಳು ಮಾಡ್ಕೊಂಡೆ ನನ್ನ ಮದುವೆ ಆಗಿ. ಫಸ್ಟು ನಾನು ಬೇಡನ ಅಂತ ಹೇಳಿದ್ನಿ. ಆದ್ರೆ ನಾನು ಯಾಕೆ ಇವನ್ನ ಮದುವೆ ಆದ್ನಿ? ಮತ್ತು ಅಮ್ಮ ಹೇಳಿದ್ಲು ಅಂತ ನಾನು ಒಪ್ಕೊಂಡು ಮದುವೆ ಆಗಿಬಿಟ್ನ. ಮನೆನವ ಅಲ್ಲ, ಹೆಂಗೆ ಚಲೋ ನನ್ನ ಇರ್ತಾನ, ನಾನು ಚಲೋ ನೋಡ್ಕೋತಾನ ಅನ್ನೋ ಕಾರಣಕ್ಕೆ ಮದುವೆ ಆಗಿ ತಪ್ಪು ಮಾಡೋದ್ನೇನು? ನಾನು ಈ ಮದುವೆ ಆಗಬಾರ್ದಾಗಿತ್ತು ಆಗಿ ತಪ್ಪು ಮಾಡಿದನು. ಆದ್ರೆ ನಾನು ಇದನ್ನೆಲ್ಲ ಸುಮ್ಮನೆ ಬಿಡಲ್ಲ. ಯಾಕೆ ಸುಮ್ಮನೆ ಬಿಡಬೇಕು? ಎಲ್ಲನೂ ಕೇಳ್ತೀನಿ. ಮೋಸ ಮಾಡ್ತಾನ? ನನಗೆ ಮೋಸ ಮಾಡ್ತಾನ? ಇಲ್ಲ, ನಾನು ಯಾವುದನ್ನು ಸುಮ್ಮನೆ ಬಿಡಂಗಿಲ್ಲ. ಬರಲಿ ಅವನು. ಅಲ್ಲ, ನಾನು ನೋಡೇ ಇರಲಿಲ್ಲ ಇಷ್ಟೆಲ್ಲ ಸಿಗರೇಟ್ ಸೇದಿತಾನ. ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರೆ ಸಿಗರೇಟ್ ಸೇತಾ ಕುಂದಿರ್ತಾನ. ನಾನು ಮಲ್ಕೊಂಡ ತಕ್ಷಣ ಇವನು ಇದೇ ಕೆಲಸ ಮಾಡೋದ. ಮೊನ್ನೆ ನೋಡಿದ್ರೆ ನಾನು ಮಲ್ಕೊಂಡಾಗ ಎಲ್ಲ ಎದ್ದು ಹೋಗಿದ್ದ. ಕೇಳಿದ್ರೆ ನೈಟ್ ಡ್ಯೂಟಿ ಇದ್ದು ಸರ್ ಫೋನ್ ಮಾಡಿದ್ರೆ ಎದ್ದು ಹೋದ್ನಿ ಅಂತಂದ. ಅವನು ನನ್ನಿಂದ ಏನೋ ಮುಚ್ಚಿಡಾಕತ್ತಾನು, ನನಗೆ ಮೋಸ ಮಾಡಾಕತ್ತಾನು ಅಂತ ನನಗೆ ಅನಿಸ್ತಾ ಇದೆ. ಇದನ್ನು ನಾನು ಯಾರಿಗೆ ಹೇಳಬೇಕು ಅಂತ ಗೊತ್ತಾಗತ್ತಿಲ್ಲ. ಅವ್ವ ಹೇಳಿದ್ರೆ ಅವ್ವ ಚಿಂತೆ ಮಾಡ್ತಾಳ. ನಾನು ಇದನ್ನು ಯಾರಿಗೆ ಹೇಳಬೇಕು? ಅನ್ನ ಕೇಳಿದ್ರೆ ಅನ್ನ ಬಂದು ಹೊಡೆದು ಬಡ್ದು ಜಗಳ ಇದೇ ಆಗುತ್ತಾ? ಇಲ್ಲ, ನಾನೇ ಧೈರ್ಯ ಮನಸ್ಸು ಮಾಡಿ ನಾನೇ ಕೇಳ್ತೀನಿ. ನನಗೆ ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದ್ರೆ ನಾನು ಹೋಗಿ ಅತ್ತೆ ಮುಂದಂತೂ ನಾನು ಹೇಳಲ್ಲ. ಅತ್ತೆ ಎಷ್ಟೇ ಮಾಡಿದ್ರು ಮಗನ ಪರಾನೇ ಇರ್ತಾರ. ನಾನು ಮಾವನ ಮುಂದೆಲ್ಲ ಹೇಳಬೇಕು. ಇವನು ಏನು ಮಾಡ್ತಾನೆ, ಏನು ಮಾಡಲ್ಲ ಅನ್ನೋದು ನಾನು ಹೇಳಲೇಬೇಕು. ನಾನು ಬಿಡೋದೇ ಇಲ್ಲ, ಹೇಳ್ತೀನಿ. ನನಗೆ ಮೋಸ ಮಾಡೋಕ್ಕೆ ನೋಡ್ತೀಯ ಅಮ್ಮೋಗ್? ಇಲ್ಲ, ನಾನು ಮಾತ್ರ ಇದನ್ನು ಒಪ್ಪಲ್ಲ. ನಾನು ಸುಮ್ಮನೆ ಇರಲ್ಲ. ನಿನ್ನ ಮನೆಗಾದ್ರೂ ಬಾ, ಇವತ್ತು 2ರಲ್ಲಿ 1 ಆಗಲೇಬೇಕು. ನೀನು ಸತ್ಯ ಹೇಳಿಲ್ಲ ಅಂದರೆ ಇವತ್ತು ನಾನು ಮಾವನ ಕರೆದು ಮಾವನ ಮುಂದೆಲ್ಲ ಹೇಳಬೇಕಾಗತ್ತೆ. ನೀನು ಕಳ್ತನ ಮಾಡಿರೋದನ್ನು, ನೀನು ಡೂಪ್ಲಿಕೇಟ್ ನೆಕ್ಲೆಸ್ನ ತಂದಿಟ್ಟಿರೋದನ್ನು ನಾನೆಲ್ಲ ಹೇಳಬೇಕಾಗತ್ತೆ. ಯಾವುದನ್ನು ಮುಚ್ಚಿಟ್ಕೊಳ್ಳೋಂಥ ಪರಿಸ್ಥಿತಿ ಇವಾಗ ನನಗಿಲ್ಲ. ನಾನು ಯಾಕೆ ಮುಚ್ಚಿಟ್ಕೋಬೇಕು? ನೀನೇನು ತಪ್ಪು ಮಾಡಿದ್ರು ಯಾಕೆ ಮುಚ್ಚಿಟ್ಕೋಬೇಕು? ಗಂಡ ಅಂತ ಮುಚ್ಚಿಟ್ಕೊಂಡಿದ್ದಕ್ಕೆ ನೀನು ನನಗೆ ಮೋಸ ಮಾಡ್ತಾ ಇದೆಯಾ? ಕುಡಿಯಲ್ಲ, ಸಿಗರೇಟ್ ಸೇದಲ್ಲ, ಏನು ಮಾಡಲ್ಲ, ಇವತ್ತು ಟೆನ್ಷನಲ್ಲಿ ಮಾಡಿದೆ ಅಂತ ಅವತ್ತು ನನಗೆ ಹೇಳಿದೆ. ಸರಿ ಬಿಡು, ಏನೋ ಜಾಸ್ತಿ ಟೆನ್ಷನ್ ಇತ್ತಲ್ಲ, ಫ್ರೆಂಡ್ಸ್ ಜೊತೆ ಸೇರಿ ಮಾಡಿರ್ಬೋದು ಅಂದ್ಕೊಂಡು ಸುಮ್ಮನೆ ಆದ್ನಿ. ಆದರೆ ನೀನು ಡೈಲಿ ಅದನ್ನೇ ಚಟ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಬಾ ಅಮ್ಮೋಗ್, ಬಾ, ಅವಾಗಿ ಮನೆಗಾದ್ರೂ ಬಾ. ಬಂದ ತಕ್ಷಣ ನಿನಗೆ ಚಳಿ ಬಿಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಂಕಿತಾನ ಅಲ್ಲ. ಈ ಹೊಟ್ಟೆಲಿ ಮಗು ಬೇರೆ. ಸುಮ್ಮನೆ ನಾನು ಅವನ ಜೊತೆ ಬಂದಾಗಿ ಈ ಮಗುನ ಮಾಡ್ಕೊಂಡೇನು ಅಂತ ಅನಿಸ್ತಾ ಇದೆ. ಅಲ್ಲ, ನನಗೆ ಯಾಕೆ ಜಲ್ದಿ ಆಗ್ತಾ ಇದೆ? ಅಮ್ಮಗಿಲ್ಲ, ಸುಂದ್ರಿಗಿಲ್ಲ, ನನಗೆ ಆಗ್ತಾ ಇದೆ ಯಾಕೆ? ನಾನು ತೊಂದರೆಯಲ್ಲಿದ್ದೀನಿ ಅಂತನಾ? ಅವರಿಬ್ಬರು ಆರಾಮಾಗಿದ್ದಾರೆ, ನನ್ನ ಗಂಡ ಸರಿ ಇಲ್ಲ ಅಂತ ನನಗೆ ಆಗ್ತಾ ಇದೆಯಾ? ಕಷ್ಟ ನಾನು ಒಂದ್ರ ಮೇಲೆ ಒಂದು ಪಡಲಿ ಅಂತ? ನನಗೆ ಅಂಥದ್ದು ಏನಾದರೂ ಗೊತ್ತಾದ್ರೆ ಇದನ್ನ ಹೋಗಿ ನಾನು ತೆಗೆಸ್ಬಿಡ್ತೀನಿ. ನನಗೆ ಈ ಮಗು ಬೇಡ. ನಾನು ಆರಾಮಾಗಿ ನೆಮ್ಮದಿಯಾಗಿ ಹೋಗಿ ನಮ್ಮ ಅಮ್ಮನ ಮನೇಲಿದ್ದು ಜೀವನ ಮಾಡ್ತೀನಿ. ತಂಗಿ ಬಂದಿಲ್ಲಿ ಉಳಿದ್ರೆ ಇವನಿಗೆ ಹೆಂಗಾಗ್ತದೆ ಅನ್ನೋದು ಗೊತ್ತಾಗಬೇಕು. ಕಳೆ ಹೊಸ ಹಾಗೆ ನಾನು ಮಾಡ್ತೀನಿ. ನಾನೇನಾದರೂ ನನ್ನ ತವ್ರ ಮನೆಗೆ ಹೋದ್ರೆ ಆಕಿ ಬಂದು ಆಕಿ ತವ್ರ ಮನೆಗೆ ಕುಂದಿರ್ಬೇಕು. ನಾನು ಒಳ್ಳೆಯವ್ರಿಗೆ ಒಳ್ಳೆಯದಕ್ಕೆ ಒಳ್ಳೆಯವಳು, ಕೆಟ್ಟದಕ್ಕೆ ನಿಂತರೆ ನನ್ನಷ್ಟು ಕೆಟ್ಟವಳೆ ಯಾರೂ ಇಲ್ಲ. ನನಗೆ ಸರಿದರಗೊಂಡು ಎಲ್ಲರೂ ಮಕ್ಕೊಂಡ್ಬಿಡ್ತಾರೆ. ಈಗ ನಾನು ಹೋಗಿ ಪಚ್ಚಬೇಕು. ಆದ್ರೆ ಹೊಟ್ಟೆ ಮೇಲೆ ಹಸಿರು ಬಿಟ್ಟೈತಿ. ಏನು ತಿನ್ನಬೇಕು ಅಂತನೂ ಗೊತ್ತಾಗತ್ತಿಲ್ಲ, ಏನು ಮಾಡಬೇಕು ಗೊತ್ತಾಗತ್ತಿಲ್ಲ. ಅಂಕಿತ ನನ್ನ ಹೆಂಡತಿ ಏನು ಮಾಡತ್ತಲ್ಲೋ, ಮಕ್ಕೊಂದಲ್ಲೋ ಇಲ್ಲೋ ಗೊತ್ತಿಲ್ಲ. ಒಳಗೋಗಿ ನೋಡಬೇಕು. ನೀನು ಮಕ್ಕೊಂದಲ್ವಾ ಅಂಕಿತ? ಏನಿದ್ ನಿಮ್ಮ ಅವತಾರ? ಎಲ್ಲಿಗೆ ಹೋಗಿದ್ರಿ? ಯಾವ ಊರಲ್ಲಿ ಬಿದ್ಕೊಂಡು ಬಂದಿದ್ದೀರಾ? ಯಾರಾದರೂ ಹೊಡೆದ್ರ ಅಥವಾ ನೀವೇ ಕುಡಿದು
ತೇಲಾಡ್ತಾ ಎಲ್ಲಾದರೂ ಬಿದ್ದು ಬಂದಿದ್ದೀರಾ? ಅಯ್ಯೋ ಮುದ್ದು ಅಂಕಿತಾ, ನಾನು ಎಲ್ಲೂ ಬಿದ್ದಿಲ್ಲ. ಬರಬೇಕಾದ್ರೆ ನಾನು ಆಟೋ ಮೇಲೆ ಬಿದ್ದುಬಿಟ್ಟೆ. ಅವನು ಬೈದು ಒಂದು ಹೊಡೆದು ಕಳಿಸ್ಬಿಟ್ಟ. ಮಂಗಲ, ನೀನಿನ್ನೂ ಮಕ್ಕೊಂದಿಲ್ಲ? ಮಲ್ಕೋಬೇಕು ಅಲ್ವಾ? ಹೋಗಮ್ಮ, ಮಲ್ಕೋ ಹೋಗು, ಮಕ್ಕೋ ಹೋಗು. ಅಲ್ಲ, ನೀನೇನು ಮಾಡ್ತಾ ಇದೀಯ? ಹಾಂ, ಈ ಕುಡಿಯೋದನ್ನ ಎಲ್ಲಿಂದ ಕಲಿತೆ ಹೇಳು. ಇವಾಗ ನೀನೇನು ಹೇಳ್ತೀಯಾ? ನಾನು ಎಲ್ಲರನ್ನೂ ಕರೆಸ್ಲಾ? ಬೇಡ ಬೇಡ, ಇವನ ಜೊತೆ ನಾನು ಈ ಸ್ಥಿತಿಲಿ ಜಗಳ ಮಾಡಬಾರ್ದು. ಬೆಳಗ್ಗೆ ಎದ್ದು ಜಗಳ ಮಾಡ್ತೀನಿ. ಇವಾಗ ಜಗಳ ಮಾಡಿದ್ರಾ ಇವನಿಗೇನು ಅರ್ಥ ಆಗುತ್ತಾ? ಕುಡಿದ ನಿಷೇಧದಲ್ಲಿ ಎಲ್ಲ ಮರ್ತು ಬಿಡ್ತಾನ. ನಾನು ಬೆಳಗ್ಗೆ ಜಗಳ ಮಾಡಬೇಕು. ನೀನು ಅವತಾರ ನೋಡಿದ್ಯಾ? ನೀನು ಮುಖ ನೋಡ್ಕೊಂಡಿದ್ಯಾ ಕನ್ನಡಿಲಿ ಹೇಗೆ ಕಾಣ್ತಾ ಇದೆಯಾ ಅಂತ? ನೀನು ನನಗೆ ಮೋಸ ಮಾಡಕ್ಕೆ ನೋಡ್ತಿದ್ಯಾ? ಹೌದು, ಇಲ್ಲಮ್ಮ ಅಂಕಿತ, ನಿನಗೆ ಮೋಸ ಇಲ್ಲ ಇಲ್ಲ ಇಲ್ಲ, ಮೋಸ ಎಲ್ಲ ನಾನು ಮಾಡಲ್ಲಮ್ಮ, ಮಾಡಲ್ಲ. ನೀನು ನನ್ನ ಮುತ್ತು ಬಂಗಾರ ಇದೆಯಾ. ನಾನು ಹೇಗೆ ನಿಂಗೆ ಮೋಸ ಮಾಡಲಿ? ಟೆನ್ಷನ್ಗೆ ಫ್ರೆಂಡು ಬೇಡ ಬೇಡ ಅಂದ್ರೂ ಕುಡಿಸಿ ಕಳಿಸಿದ. ನಾನು ಏನು ಮಾಡಲಿ ಅಮ್ಮ, ಹೇಳು. ನೀಗೊಂಚೂರು ಏನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದರೂ ಐತಿ? ನಿನ್ಗೆ ಮೊನ್ನೆ ತಾನು ನಾನು ಹೇಳಿದ್ದಾನೆ, ಕುಡಿಬೇಡ, ಇನ್ನೊಂದು ಸರಿ ಕುಡಿದ್ರೆ ನಾನು ಸುಮ್ಮನೆ ಇರಂಗಿಲ್ಲ ಅಂತ ಹೇಳಿ. ಆದರೆ ಇವಾಗ ಮತ್ತೆ ಕುಡ್ಕೊಂಡು ಬಂದಿದ್ದಿ. ಹಾಂ, ನಿನ್ಗೆ ಕುಡಿಯೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ? ಇಲ್ಲ ಅಂಕಿತ, ನಾ ಬೇಕಂತ ಕುಡ್ದಿಲ್ಲ. ಅದು ಬೈ ಮಿಸ್ಟೇಕ್ ಆಗಿ ಕೂಡಿಸ್ಬಿಟ್ರು ನನ್ನ ಫ್ರೆಂಡ್ಸು. ನಾ ಕುಡ್ದಿಲ್ಲ, ದೇವ್ರ ನೆನಪ, ನಾ ಕುಡ್ದಿಲ್ಲ. ಮತ್ತೆ ದೇವರಾಣೆ ಬೇರೆ ಮಾಡ್ತೀಯಾ? ಅಲ್ಲ ಮಗುಗೆ ಹಾಗೆ ಈ ರೀತಿ ಆದೆ ನೀನು. ಯಾಕೆ ಜೀವನ ಹಾಳು ಮಾಡ್ತಾ ಇದೀಯಾ? ಹೊಟ್ಟೆಯಲ್ಲಿ ಮಗು ಬೇರೆ ಬೆಳೀತಾ ಇದೆ. ಇವಾಗ ನೋಡಿದ್ರೆ ನೀನು ಹಿಂಗೆ ಕುಡಿತಾ ಎಲ್ಲ ಹಾಳು ಮಾಡೋಕತ್ರ. ನಾನು ಹೇಗೋ ನಿನ್ನ ಜೊತೆ ಬದುಕಲಿ ಹೇಳು? ಇಂಥವ್ರಿಗೆ ಏನು ಹೇಳಬೇಕು? ಇವನಿಗೆ ನಾಳೆ ನಾನು ಸರಿಯಾಗಿ ಇವಂಗ ಪಾಠ ಕಲಿಸಲೇಬೇಕು. ಇಲ್ಲ ಅಂತಂದ್ರೆ ನನ್ನ ಜೀವನ ಸುಮ್ಮನೆ ಇದ್ದರೆ ನಾನು ಹಾಳು ಮಾಡ್ಕೊಂಡಂಗಾಗುತ್ತಾ? ಇಲ್ಲ, ಅವ್ನು ನಾಳೆ ನನ್ನ ಮಾತು ಏನಾದರೂ ಕೇಳಲಿಲ್ಲ ಅಂದ್ರೆ ನಾನು ಎಲ್ರಿಗೂ ಹೇಳಲೇಬೇಕು. ನಾನು ಎಷ್ಟು ದಿನ ಅಂತ ಇದನ್ನು ಮುಚ್ಚಿಟ್ಕೊತ ಹೋದ್ರೆ ನಾನು ಹಾಗೆ ಮುಚ್ಚಿಟ್ಕೊತಾರೆ ಹೋಗ್ಬೇಕಾಗತ್ತಾ? ನಾನು ಮುಚ್ಚಿಡಲ್ಲ, ಎಲ್ರಿಗೂ ಹೇಳಲೇಬೇಕು. ಈ ಸತ್ಯ ಎಲ್ರಿಗೂ ಗೊತ್ತಾಗಲೇಬೇಕು. ಇದಷ್ಟೇ ಅಲ್ಲದೆ ಅತ್ತೆ ನಕ್ಲೆಸ್ ಕೂಡ ಅದು ಬಂಗಾರದಲ್ಲ ಅಂತಲೂ ಹೇಳಬೇಕು. ನಾನು ಯಾಕೆ ಇವನ್ನೆಲ್ಲ ಮುಚ್ಚಿಡಬೇಕು? ಇವನು ಮಾಡ್ತಾ ಇರೋದು ಸರಿನಾ? ಇಲ್ಲ, ಇವನ್ನೆಲ್ಲ ತಪ್ಪು ಮಾಡ್ತಾ ಇದ್ದಾನೆ. ಇವ್ನು ನಾನು ಕ್ಷಮಿಸಬಾರ್ದು. ಇಲ್ಲ, ಗಂಡ ಅಂತ ನೋಡಿ ನಾನು ಏನಾದರೂ ಕ್ಷಮಿಸ್ತಾ ಕೂತ್ರೆ ನನ್ನ ಜೀವನನ ಹಾಳಾಗುತ್ತಾ? ದೇವ್ರೆ, ಯಾವ ದೇವ್ರೆ ನನಗೆ ಇಂಥ ಶಿಕ್ಷೆ ಕೊಟ್ಟೆ? ನಾನೇನು ತಪ್ಪು ಮಾಡಿದ್ನಿ? ನನಗೆ ಯಾಕೆ ಇಂಥ ಶಿಕ್ಷೆ ಕೊಟ್ಬಿಟ್ಟೆ ದೇವ್ರೆ? ನಾನೇನಾದರೂ ತಪ್ಪು ಮಾಡಿದ್ನ? ಯಾರಿಗಾದ್ರೂ ಮೋಸ ಮಾಡಿದ್ನ? ಒಬ್ಬರನ್ನು ಇಷ್ಟಪಡಲಿಲ್ಲ. ಇಷ್ಟಪಟ್ಟೆ, ಅದು ನಾವಿಬ್ಬರು ಪ್ರೀತಿನೂ ಮಾಡಲಿಲ್ಲ, ದೂರದ ಪ್ರೀತಿ ಆಗಿತ್ತು. ಆದರೆ ಇವಾಗ ಮದುವೆ ಆದೆ. ಮದುವೆ ಆದಮೇಲೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಇವ್ರನ್ನ ಪ್ರೀತಿ ಮಾಡ್ಕೊತ ಇವ್ರ ಜೊತೆ ಮದುವೆ ಆದೆ. ಅಪ್ಪ ಅಮ್ಮ ಹೇಳಿದ್ರು ಅಂತ. ಈಗ ನೋಡಿದ್ರೆ ಇವರು ಈ ರೀತಿ ಕುಡಿತಾ ಇದ್ದಾರೆ. ಇಷ್ಟು ದಿನ ಇಲ್ಲದ್ದು ಇವಾಗ ಯಾಕೆ ಸ್ಟಾರ್ಟ್ ಮಾಡ್ದ ಇವನು? ನನಗೆ ಗೊತ್ತಾಗ್ತಾ ಇಲ್ಲ. ಇವನು ಏನು ಕೆಲಸ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಇವನು ಯಾವಾಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾನೋ ಅವಾಗೆಲ್ಲ ಅವನು ಕುಡ್ತಾ ಬರ್ತಾ ಇದ್ದಾನೆ. ಇವನು ಕೆಲಸಕ್ಕೆ ಹೋಗ್ತಾ ಇದ್ದಾನ ಅಥವಾ ಯಾವುದಾದ್ರೂ ಹಾಳು ಫ್ರೆಂಡ್ಸ್ ಜೊತೆ ಸೇರಿ ಸಾಲ ಮಾಡಿ ಕುಡಿತಾ ಇದ್ದಾನ? ನಾನು ತಿಳ್ಕೊಳ್ಳೇಬೇಕು. ತಿಳ್ಕೊಂಡು ಎಲ್ರಿಗೂ ನಾನು ಸತ್ಯ ಹೇಳಬೇಕು. ನಾಳೆ ಇವನಿಗೆ ಹೇಳ್ತೀನಿ. ಇವನೇನಾದರೂ ಕೇಳಲಿಲ್ಲ ಅಂದ್ರೆ ನಾನು ಇದನ್ನು ಎಲ್ರಿಗೂ ಸಾಕ್ಷಿ ಸಮೇತ ಎಲ್ರಿಗೂ ನಾನು ಹೇಳಲೇಬೇಕು. ಇಲ್ಲ ಅಂದ್ರೆ ಇವನು ಇವರಮ್ಮನ ಮುಂದೆ ನಾಟಕ ಆಡ್ತಾನ. ನಾನು ಇದಕ್ಕೆ ಬಿಡಬಾರ್ದು. ಬಿದ್ದಿರೋದು ನೋಡು ಹೇಗೆ ಬಿದ್ದಿದ್ದಾನೆ. ಚಿಂತೆ ಅನ್ನೋದು ಇಲ್ಲ. ಹೆಂಡತಿ ಇವನಿಗೋಸ್ಕರ ಕಾಯ್ತಾ ಇದ್ದಾಳೆ ಅನ್ನೋದು ಪ್ರೀತಿನೂ ಇಲ್ಲ. ಛೀ, ನಾನು ಮದುವೆ ಆಗಿರೋ ಗಂಡ ಹಿಂದವನ. ನನಗೆ ಅಸಹ್ಯ ಆಗ್ತಾ ಇದೆ.